ನಮಸ್ತೆ ಸ್ನೇಹಿತರೆ, ಹೊಯ್ಸಳ ಟೆಕ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಒಂದು ಸಂಚಿಕೆಯಲ್ಲಿ ನಾವು ಎಪ್ಸಾನ್ ಪ್ರಿಂಟರ್ನ ಹೆಡ್ ಯಾವ ರೀತಿ ಕ್ಲೀನ್ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ನೀವು ಸರ್ಚ್ ಬಾರ್ನಲ್ಲಿ ಹೋಗಿ ಕಂಟ್ರೋಲ್ ಪ್ಯಾನಲ್ ಅಂತ ಟೈಪ್ ಮಾಡಿ ಕಂಟ್ರೋಲ್ ಪ್ಯಾನಲ್ನ ಓಪನ್ ಮಾಡಿ. ಓಪನ್ ಆದಮೇಲೆ ನಿಮಗೆ ಇದರಲ್ಲಿ ಈ ರೀತಿ ಆಪ್ಷನ್ಗಳು ಬರುತ್ತೆ. ಇದರಲ್ಲಿ ನೀವು ಹಾರ್ಡ್ವೇರ್ ಆ್ಯಂಡ್ ಸೌಂಡ್ಸ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದರಲ್ಲಿ ಪ್ರಿಂಟರ್ ಆ್ಯಂಡ್ ಡಿವೈಸಸ್ ಅಂತ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದಮೇಲೆ ನಿಮಗೆ ನಿಮ್ಮ ಸಿಸ್ಟಮಲ್ಲಿ ಯಾವೆಲ್ಲ ಪ್ರಿಂಟರ್ಗಳು ಇನ್ಸ್ಟಾಲ್ ಆಗಿದೆ ಅದರ ಲೀಸ್ಟ್ಗಳು ಬರುತ್ತೆ. ನೀವು ಯಾವ ಪ್ರಿಂಟರ್ದ ಹೆಡ್ ಕ್ಲೀನ್ ಮಾಡಬೇಕು ಆ ಪ್ರಿಂಟರ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಪ್ರಿಂಟ್ ಪ್ರಿಫರೆನ್ಸ್ ಅಂತ ಆಪ್ಷನ್ ಬರುತ್ತೆ, ಥರ್ಡ್ ಆಪ್ಷನ್ನು, ಅದನ್ನು ಕ್ಲಿಕ್ ಮಾಡಿ. ಈ ರೀತಿ ನಿಮಗೊಂದು ಟ್ಯಾಬ್ ಓಪನ್ ಆಗುತ್ತೆ. ಇದರಲ್ಲಿ ಮೇಂಟೆನೆನ್ಸ್ ಅಂತ ಒಂದು ಆಪ್ಷನ್ ಇದೆ ಮೇಲ್ಗಡೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮಗೆ ಇಲ್ಲಿ ಹೆಡ್ ಕ್ಲೀನಿಂಗ್ಗೆ ಆಪ್ಷನ್ ಸಿಗುತ್ತೆ. ಹೆಡ್ ಕ್ಲೀನ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಅಂತ ಕೊಡಿ. ಇವಾಗ ಹೆಡ್ ಕ್ಲೀನಿಂಗು ಸ್ಟಾರ್ಟ್ ಆಗುತ್ತೆ. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಒಂದು 5 ರಿಂದ 10 ನಿಮಿಷ ಟೈಮ್ ತೊಗೊಳುತ್ತೆ. ನೆಕ್ಸ್ಟ್ ಅಂತ ಕೊಡಿ. ನಾವು ಹೆಡ್ ಕ್ಲೀನಿಂಗ್ ಏನಂಗೆ ಮಾಡಬೇಕು ಅಂದರೆ, ಪ್ರಿಂಟ್ ಬರಬೇಕಾದ್ರೆ ಪೇಪರಲ್ಲಿ ಮಧ್ಯೆ ಕಟ್ ಆಗ್ತಾಯಿದ್ರೆ ಲೈನ್ಗಳು ನೀಟಾಗಿ ಬರ್ತಿಲ್ಲ ಅಂದಾಗ ಹೆಡ್ ಕ್ಲೀನ್ ಮಾಡಬೇಕಾಗತ್ತೆ. ಏನಕ್ಕೆ ಹಂಗಾಗುತ್ತೆ ಅಂದರೆ, ಒಂದು ರೆಗ್ಯುಲರಾಗಿ ನಾವು ಡೈಲಿ ಪ್ರಿಂಟ್ ಆಗ್ತಿಲ್ಲ ಪ್ರಿಂಟರಲ್ಲಿ, ಅಪರೂಪಕ್ಕೆ ಆಗ್ತಿದ್ದೀವಿ ಅಂದಾಗ ಹೆಡ್ ಕಟ್ಕೊಳ್ಳುತ್ತೆ. ಇಲ್ಲ ಲೋ ಕ್ವಾಲಿಟಿ ಪೇಪರ್ನ ಯೂಸ್ ಮಾಡಿದಾಗಲೂ ಕೂಡ ಹೆಡ್ ಕಟ್ಕೊಳ್ಳುತ್ತೆ. ಸೊ ಇದು ಪೂರ್ತಿ ಪ್ರೋಸೆಸ್ ಆದಮೇಲೆ ನಿಮಗೆ ಚೆಕ್ ಮಾಡೋದಕ್ಕೆ ಪ್ರಿಂಟ್ ಕೊಟ್ಟು ಒಂದು ಪೇಜ್ನ ನೀವು ಚೆಕ್ ಮಾಡ್ಬೋದು. ಅದರಲ್ಲಿ ಯಾವ ರೀತಿ ಬರುತ್ತೆ ಅಂದರೆ, ನೋಡಿ ಇವಾಗ ಒಂದು ಇಮೇಜ್ ಬರುತ್ತೆ ನಿಮಗೆ, ಇದರಲ್ಲೇ ತೋರಿಸುತ್ತೆ ನಿಮಗೆ. ಸೊ ಎಲ್ಲ ಲೈನ್ಗಳು ನೀಟಾಗಿದ್ದು ಮಧ್ಯದಲ್ಲಿ ಯಾವುದೂ ಕಟ್ ಆಗಿಲ್ಲ ಅಂತ ಅಂದಾಗ ಅದು ನೀಟಾಗಿ ಕ್ಲೀನ್ ಆಗಿದೆ ಅಂತ. ಮಧ್ಯದಲ್ಲಿ ನಿಮಗೆ ಲೈನ್ಗಳು ಕಟ್ ಆಗಿದ್ದರೆ ನೀವು ಮತ್ತೆ ಇನ್ನೊಂದು ಸಲ ಹೆಡ್ ಕ್ಲೀನ್ ಕೊಡಬೇಕಾಗತ್ತೆ. 2-3 ಸಲ ಕೊಟ್ಟರು ಏನು ತೊಂದರೆ ಇಲ್ಲ. ಹೆಡ್ಡು ಕ್ಲೀನ್ ಆಗೋವರೆಗೂ ನೀವು ಹೆಡ್ ಕ್ಲೀನಾಗಿ ಕೊಡ್ಬೋದು. ನೋಡಿ ಇವಾಗ ಬಂದಿದೆ ಅಲ್ವಾ ಇಮೇಜು, ಇದರಲ್ಲಿ ಮೇಲ್ಗಡೆ ಇರೋದು ಕರೆಕ್ಟಾಗಿದೆ. ನಿಮ್ಮದು ಪ್ರಿಂಟ್ ಬಂದಾಗ ಅದೇ ರೀತಿ ಬಂದಿದ್ದರೆ ನಿಮ್ಮದು ಹೆಡ್ಡು ನೀಟಾಗಿ ಕ್ಲೀನ್ ಆಗಿದೆ ಅಂತ. ಅಥವಾ ಕೆಳಗಡೆ ಇಮೇಜ್ ಇದೆಯಲ್ಲ ಆ ಥರ ಮಧ್ಯದಲ್ಲಿ ಕಟ್ ಆಗಿದ್ದರೆ ನೀವು ಮತ್ತೆ ಇನ್ನೊಂದು ಸಲ ಹೆಡ್ ಕ್ಲೀನಾಗಿ ಕೊಡ್ಬೋದು. ನೆಕ್ಸ್ಟು ಅದು ನೀಟಾಗಿ ಬರೋವರೆಗೂ ಕೊಡ್ಬೋದು, ಏನು ಸಮಸ್ಯೆ ಇಲ್ಲ. ಒಂದು ಸಲ ಅಥವಾ 2 ಸಲಕ್ಕೆ ನೀಟಾಗಿ ಕ್ಲಿಯರ್ ಆಗುತ್ತೆ. ಸೊ ನೀವು ಇದನ್ನು ಟ್ರೈ ಮಾಡಿ, ಹೆಡ್ಡು ನೀಟಾಗಿ ಕ್ಲಿಯರ್ ಮಾಡ್ಬೋದು. ನೆಕ್ಸ್ಟ್ ನಿಮಗೆ ಪ್ರಿಂಟು ಚೆನ್ನಾಗಿ ಬರುತ್ತೆ. ಮುಂದಿನ ಟೆಕ್ ವಿಡಿಯೋಗಳಿಗಾಗಿ ನಮ್ಮ ಹೊಯ್ಸಳ ಟೆಕ್ ಕನ್ನಡ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.